ಕ್ರಿಸ್ತ ಯೇಸುವಿನಲ್ಲಿ ಆತ್ಮೀಯ ದೇವಜನರೇ, ಹೋಪ್ ಚಾನೆಲ್ ಇಂಡಿಯಾದ ಮೂಲಕ ದೇವರ ಸಂದೇಶವನ್ನು ಕೇಳಲು ಸೇರಿರುವಂಥ ನಿಮ್ಮೆಲ್ಲರನ್ನು ಕ್ರಿಸ್ತ ಯೇಸುವಿನ ಜೀವವುಳ್ಳ ನಾಮದಲ್ಲಿ ವಂದಿಸುತ್ತಾ, ದೇವರ ಸೇವಕನಾದಂಥ ನಾನು ಈ ದಿನದ ಸಂದೇಶವನ್ನು ಕೇಳಲು ನಿಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಈ ವಾಕ್ಯವನ್ನು ಕೇಳುವ ಮೊದಲು ನಮ್ಮ ತಲೆಗಳನ್ನು ಬಾಗಿಸಿ ದೇವರಾತ್ಮನ ಸಹಾಯಕ್ಕಾಗಿ ಪ್ರಾರ್ಥಿಸೋಣ. ಪ್ರಾರ್ಥನೆ ಮಾಡೋಣ. ಯೆಹೋವನೇ, ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಹೃದಯದ ಧ್ಯಾನವು, ನನ್ನ ಬಾಯ ಮಾತುಗಳು ನಿನಗೆ ಸಮರ್ಪಕವಾಗಿರಲಿ. ನಿನ್ನ ಪರಿಶುದ್ಧಾತ್ಮನಿಂದ ನಮ್ಮನ್ನು ಅಭಿಷೇಕಿಸು. ವಾಕ್ಯವನ್ನು ಕೇಳುವಂಥ ನಿನ್ನ ಮಕ್ಕಳನ್ನು ಆಶೀರ್ವದಿಸು. ಈ ವಾಕ್ಯವು ನಮ್ಮ ಜೀವಿತಕ್ಕೆ ಬೆಳಕಾಗಿರುವಂತೆ, ಇದರಿಂದ ನಾವು ಮಾರ್ಪಾಟನ್ನು ಹೊಂದುವಂತೆ ಕೃಪೆ ನೀಡು ಓ ಕರ್ತನೇ. ಆಮೇನ್. ಕ್ರಿಸ್ತ ಯೇಸುವಿನಲ್ಲಿ ಆತ್ಮೀಯ ದೇವಜನರೇ, ದೇವರ ಅಮೂಲ್ಯ ಪ್ರಶ್ನೆಗಳು ಅನ್ನೋ ಶೀರ್ಷಿಕೆಯ ಅಡಿಯಲ್ಲಿ ಈ ದಿನದಲ್ಲಿ ನಾವು ಧ್ಯಾನ ಮಾಡಲಿಕ್ಕಿರುವಂಥ ವಾಕ್ಯದ ಭಾಗ ಹಳೆಯ ಒಡಂಬಡಿಕೆಯಲ್ಲಿ ಹಗ್ಗಾಯನ ಪ್ರವಾದನ ಗ್ರಂಥಕ್ಕೆ ನಮ್ಮ ಸತ್ಯವೇದಗಳನ್ನು ತಿರುಗಿಸೋಣ. ಹಗ್ಗಾಯನ ಪ್ರವಾದನ ಗ್ರಂಥ 1ನೇ ಅಧ್ಯಾಯದ 4ನೇ ವಚನದ ಕೊನೆಯ ಭಾಗ ಇಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ಸ್ವಂತ ಮನೆಗಳಲ್ಲಿ ವಾಸಿಸುವುದಕ್ಕೆ ಈ ಸಮಯವು ತಕ್ಕದ್ದೋ ಎಂಬುದಾಗಿ ದೇವರು ಕೇಳುವಂಥ ಒಂದು ಪ್ರಶ್ನೆ ಕುರಿತಾಗಿ ಈ ದಿನದಲ್ಲಿ ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಇದರ ಹಿನ್ನೆಲೆಯನ್ನು ಸ್ವಲ್ಪ ನಾವು ಗಮನಿಸೋಣ. ಯಹೂದ್ಯರು ನೆಬೂಕದ್ನೆಚ್ಚರ ರಾಜನ ಆಳ್ವಿಕೆಯಲ್ಲಿ ನೆಬೂಕದ್ನೆಚ್ಚರನು ಯೆರೂಸಲೇಮಿಗೆ ಮುತ್ತಿಗೆಯನ್ನು ಹಾಕಿ ಈ ಎಲ್ಲ ಯಹೂದ ಜನರನ್ನು ಬಾಬೆಲ್ ದೇಶಕ್ಕೆ ಸೆರೆಗೆ ತೆಗೆದುಕೊಂಡು ಹೋಗಿರುವಂಥ ಸಮಯದಲ್ಲಿ ಈ ನೆಬೂಕದ್ನೆಚ್ಚರ ರಾಜನು ಯೆರೂಸಲೇಮಿಗೆ ಮುತ್ತಿಗೆ ಹಾಕಿದಾಗ ಯೆರೂಸಲೇಮಿನಲ್ಲಿದ್ದಂಥ ಸೊಲೊಮೋನನ ಸುಂದರವಾದಂಥ ದೇವಾಲಯವನ್ನು ಸಂಪೂರ್ಣವಾಗಿ ನಾಶ ಮಾಡಿ ಆ ದೇವಾಲಯದಲ್ಲಿದ್ದಂಥ ಎಲ್ಲ ಚಿನ್ನದ ವಸ್ತುಗಳನ್ನು, ಚಿನ್ನದ ಎಲ್ಲ ಪಾತ್ರೆಗಳನ್ನು, ಆ ದೇವಾಲಯಕ್ಕೆ ಸಂಬಂಧಪಟ್ಟಂಥ ಎಲ್ಲ ಚಿನ್ನದ ಪಾತ್ರೆಗಳನ್ನು ಅದನ್ನು ತೆಗೆದುಕೊಂಡು ಬಾಬೆಲ್ ದೇಶಕ್ಕೆ ಅದನ್ನು ಕೊಂಡೊಯ್ತಾನೆ. ಅಷ್ಟು ಮಾತ್ರವೇ ಅಲ್ಲದೆ ಈ ಯಹೂದ್ಯ ದೇಶದಲ್ಲಿ ಯೆರೂಸಲೇಮಿನ ನಿವಾಸಗಳಲ್ಲಿ ಇದ್ದಂಥ ಎಲ್ಲ ಯೌವನಸ್ಥರು, ಮಕ್ಕಳು, ಹೆಂಗಸರು ಎಲ್ಲರನ್ನೂ ಆತನು ಸೆರೆಯಾಗಿ ಅವರನ್ನು ಹಿಡಿದುಕೊಂಡು ಆ ಒಂದು ಬಾಬೆಲ್ ಸಂಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ತಾನೆ. ಈಗ ಈ ಯೆರೂಸಲೇಮಿನಲ್ಲಿ ಯಾವ ವ್ಯಕ್ತಿಯೂ ಸಹ ಇಲ್ಲ. ಆದರೆ ಈ ಯೆರೂಸಲೇಮಿನಲ್ಲಿ ಕೆಲಸಕ್ಕೆ ಬಾರದೇ ಇರುವಂಥವರು ಅಂತ ಆ ನೆಬೂಕದ್ನೆಚ್ಚರನು ಭಾವಿಸಿದಂಥ ವೃದ್ಧರಾದಂಥ ವ್ಯಕ್ತಿಗಳು, ಬಹಳ ವಯಸ್ಸಾಗಿ ಇನ್ನೇನು ಅವ್ರಿಗೆ ನಡೆದಾಡುವಂಥ ಶಕ್ತಿ ಇಲ್ಲದೆ ಇರುವಂಥ ವಯಸ್ಸಾದಂಥ ವ್ಯಕ್ತಿಗಳು, ಕೆಲವು ನಾಯಿಗಳು, ನರಿಗಳು, ಕೆಲವು ಬೆಕ್ಕುಗಳನ್ನು ಹೊರತುಪಡಿಸಿ ಪ್ರತಿಯೊಂದೊಂದು ಸಂಪತ್ತನ್ನು ಸಂಪೂರ್ಣವಾಗಿ ಆತನೇನು ಮಾಡ್ತಾನೆ, ತೆಗೆದುಕೊಂಡು ಬಾಬೆಲ್ ಸಂಸ್ಥಾನಕ್ಕೆ ಒಯ್ತಾನೆ. ಪ್ರಿಯರೇ, ಇಲ್ಲಿ ಈ ಯೆರೂಸಲೇಮಿನಲ್ಲಿದ್ದಂಥ ಎಲ್ಲ ಮನೆಗಳು, ಎಲ್ಲ ಗುಡಿಸಲುಗಳು ಎಲ್ಲವೂ ಸಹಿತ ಸಂಪೂರ್ಣವಾಗಿ ನಾಶವಾಗಿರುವಂಥ ಒಂದು ಪರಿಸ್ಥಿತಿಯನ್ನು ನಾವು ನೋಡ್ತೇವೆ. ಹೀಗೆ ಆತನು ತೆಗೆದುಕೊಂಡು ಹೋದಂಥವರಲ್ಲಿ ದಾನಿಯೇಲ, ಶಾದ್ರಾಕ್, ಮೇಷಕ್, ಅಬೇದ್ನೆಗೋ, ಎಜ್ರ, ನಹುಮ, ಯೆಹೋಶುವ ಇವರೆಲ್ಲರೂ ಸಹ ಅದರಲ್ಲಿ ಸೇರುವಂಥವರಾಗಿದ್ದಾರೆ. ಸೊ ಹೀಗಿರುವಂಥ ಸಮಯದಲ್ಲಿ ಈ ಎಲ್ಲ ಜನರು ಈ ಬಾಬೆಲ್ ದೇಶದಲ್ಲಿ ಸೆರೆಯಾಗಿರುವಾಗ ಅವರು ತಮ್ಮ ಬಿಡುಗಡೆಗಾಗಿ ಪುನಃ ತಾವು ಯೆರೂಸಲೇಮಿಗೆ ಹಿಂತಿರುಗಬೇಕು ಅನ್ನೋ ಒಂದು ಹಂಬಲಿಕೆಯಿಂದ, ಒಂದು ಆಸೆಯಿಂದ ಅವರು ದೇವರ ಹತ್ರ ಪ್ರಾರ್ಥನೆ ಮಾಡ್ತಾರೆ. ದೇವರೇ, ನಮಗೆ ಬಿಡುಗಡೆಯನ್ನು ಕೊಡು. ದಾನಿಯೇಲನ ಪ್ರವಾದನ ಗ್ರಂಥದಲ್ಲಿ ನೋಡ್ತೇವೆ. ದಾನಿಯೇಲ 9ನೇ ಅಧ್ಯಾಯದಲ್ಲಿ ದಾನಿಯೇಲನು ಇಡೀ ಸರ್ವ ಸಮೂಹದ ಕುರಿತಾಗಿ ಆತನು ಪ್ರಾರ್ಥನೆ ಮಾಡ್ತಾನೆ. ದೇವರೇ, ನಾವು ಪಾಪಿಗಳು, ನಮ್ಮ ಹಿರಿಯರು, ನಮ್ಮ ರಾಜರು, ನಮ್ಮ ಎಲ್ಲ ಅಧಿಕಾರಿಗಳು, ನಮ್ಮ ಎಲ್ಲ ಜನರು, ನಮ್ಮ ಮಕ್ಕಳು, ಮರಿ ಎಲ್ಲರೂ ಸಹ ನಿನಗೆ ವಿರುದ್ಧವಾಗಿ ತಪ್ಪು ಮಾಡಿದ್ದೇವೆ. ನಾವು ದ್ರೋಹಿಗಳಾಗಿದ್ದೇವೆ. ನಮ್ಮನ್ನು ಕರುಣಿಸು, ನಮ್ಮನ್ನು ಕ್ಷಮಿಸು, ನಮ್ಮ ಮೇಲೆ ದಯೆ ಇಡು, ನಮ್ಮ ಮೇಲೆ ಕೃಪೆ ಇಡು, ನಮ್ಮನ್ನು ಕಟಾಕ್ಷಿಸು. ನಾವು ಪುನಃ ನಮ್ಮ ಸ್ಥಳಕ್ಕೆ ಹಿಂದಿರುಗುವಂತೆ ಈ ಸೆರೆಯಿಂದ ನಮಗೆ ಬಿಡುಗಡೆಯನ್ನು ಕೊಡು ದೇವರೇ ಎಂಬುದಾಗಿ ಆತನು ಪ್ರಾರ್ಥಿಸ್ತಾನೆ. ಹೀಗೆ ಪ್ರಾರ್ಥಿಸುವಂಥ ಸಮಯದಲ್ಲಿ ದೇವರು ಕರುಣಾಮಯನು, ಪ್ರೀತಿ ಸ್ವರೂಪನು,
ಆತನು ಮಾಡುವಂಥ ಕೇಡಿಗೆ ಮನಮರುಗಿ ಅದನ್ನು ತಿದ್ದಿ ಸರಿಪಡಿಸುವಂಥ ದೇವರ ಆತನಾಗಿರೋದ್ರಿಂದ ದೇವರು ದಾನಿಯೇಲನ ಪ್ರಾರ್ಥನೆಯನ್ನು ಕೇಳ್ತಾನೆ ಪ್ರಿಯರೇ. ಸ್ವಲ್ಪ ದಿವಸಗಳ ನಂತರ ದೇವರು ಆ ಅರ್ತಷಸ್ತ ರಾಜನ ಹೃದಯದಲ್ಲಿ ಮಾತನಾಡಿ ಆ ರಾಜನು ಈ ಇಸ್ರಾಯೇಲರನ್ನ, ಈ ಯಹೂದ್ಯರನ್ನ ಕರೆದು, ನೀವು ಪುನಃ ಹೊರಟು ಹೋಗ್ರಿ, ನೀವು ಯೆರೂಸಲೇಮಿಗೆ ಹೋಗಿ ಅಲ್ಲಿ ಬಿದ್ದು ಹೋದಂಥ ದೇವರ ಆಲಯವನ್ನು ಪುನಃ ಕಟ್ರಿ ಎಂಬುದಾಗಿ ಆತನು ಆಜ್ಞೆಯನ್ನು ಹೊರಡಿಸ್ತಾನೆ. ಹೀಗೆ ಆಜ್ಞೆಯನ್ನು ಹೊರಡಿಸುವಾಗ ಈ ಎಲ್ಲ ಯಹೂದ ಜನರು ಒಂದು ಬಾಬೆಲ್ ಸಂಸ್ಥಾನದಿಂದ ಹೊರಟು ಈ ಒಂದು ಯೆರೂಸಲೇಮಿಗೆ ಬಂದು ಇಳಿತಾರೆ. ಯೆರೂಸಲೇಮಿಗೆ ಬಂದಾಗ ಅವರು ಮಾಡಬೇಕಾದಂಥ ಮುಖ್ಯವಾದಂಥ ಕೆಲಸವನ್ನು ಅವರು ಮರೆತು ಅವರು ತಾವು ನಾಶವಾಗಿ ಹೋದಂಥ ಈ ಎಲ್ಲ ಮನೆಗಳನ್ನು ಸರಿಪಡಿಸ್ಕೊಳ್ಳಿಕ್ಕೆ ಅವರು ಪ್ರಯಾಸವನ್ನು ಪಡುವಂಥವರಾಗಿದ್ದಾರೆ. ನಾವು ಬಾಬೆಲ್ ದೇಶದಲ್ಲಿ ಬಹಳ ಕಷ್ಟವನ್ನು ಅನುಭವಿಸಿದ್ದೇವೆ, ಬಹಳ ಹಿಂಸೆಯನ್ನು ಅನುಭವಿಸಿದ್ದೇವೆ, ಬಹಳ ನೋವನ್ನು ಅನುಭವಿಸಿದ್ದೇವೆ. ಅಲ್ಲಿ ಯಾವುದೇ ರೀತಿಯಾದಂಥ ಸ್ವತಂತ್ರ ನಮಗಿರಲಿಲ್ಲ. ಈಗ ನಾವು ಸ್ವತಂತ್ರರಾಗಿದ್ದೇವೆ. ಈಗ ನಾವು ಚೆನ್ನಾಗಿ ಜೀವನ ಮಾಡೋಣ, ನಾವು ಒಳ್ಳೆ ಮನೆಗಳನ್ನು ಕಟ್ಕೊಳ್ಳೋಣ, ನಾವು ಚೆನ್ನಾಗಿ ದುಡಿಯೋಣ, ಚೆನ್ನಾಗಿ ಬೆಳೆಯನ್ನು ಬೆಳೆದುಕೊಳ್ಳೋಣ, ನಾವು ಹೊಟ್ಟೆ ತುಂಬ ಊಟ ಮಾಡೋಣ, ಸರಿಯಾಗಿ ಕುಡಿಯೋಣ, ಆರಾಮವಾಗಿ ನಮ್ಮ ಜೀವಿತವನ್ನು ನಾವು ಕಳೆಯೋಣ ಎಂಬುದಾಗಿ ನಿಶ್ಚಯಿಸಿಕೊಂಡವರಾಗಿ ಯೆರೂಸಲೇಮಿಗೆ ಬಂದ ನಂತರ ಅವರು ತಮ್ಮ ತಮ್ಮ ಮನೆಗಳನ್ನು, ದುರವಸ್ಥೆಯಾದಂಥ ಮನೆಗಳನ್ನು ಪುನಃ ಕಟ್ಟಿಕೊಳ್ಳಲು ಅವರು ತಮ್ಮ ಸ್ವಂತ ಕಾರ್ಯಗಳಲ್ಲಿ ಮಗ್ನರಾಗಿರುವಂಥ ವಿಷಯವನ್ನು ದೇವರು ತಿಳಿದವನಾಗಿ ಬಹಳ ದುಃಖದಿಂದ ಆತನು ಪ್ರಶ್ನೆಯನ್ನು ಕೇಳುವಂಥವನಾಗಿದ್ದಾನೆ. ಅದೇ ಪ್ರಶ್ನೆ ಹಗ್ಗಾಯನ ಪ್ರವಾದನ ಗ್ರಂಥ 1ನೇ ಅಧ್ಯಾಯದ 4ನೇ ವಚನದಲ್ಲಿ ನಾವು ಅದನ್ನು ನೋಡ್ತೇವೆ. ದೇವರ ವಾಕ್ಯ ಹೇಳುತ್ತೆ, ಈ ಆಲಯವು ಹಾಳು ಬಿದ್ದಿದೆಯಲ್ಲ, ನೀವು ಒಳಗೋಡೆಗೆಲ್ಲ ಹಲಿಗೆ ಹೊದಿಸಿಕೊಂಡ ಸ್ವಂತ ಮನೆಗಳಲ್ಲಿ ವಾಸಿಸುವುದಕ್ಕೆ ಈ ಸಮಯವು ತಕ್ಕದ್ದು ಎಂಬುದಾಗಿ ದೇವರು ಈ ಜನರನ್ನು ಪ್ರಶ್ನಿಸುವಂಥವನಾಗಿದ್ದಾನೆ ಪ್ರಿಯರೇ. ಇಲ್ಲಿ ದೇವರ ವಾಕ್ಯ ಹೇಳುತ್ತೆ, ಈ ಸಮಯದಲ್ಲಿ ಸೇನಾಧೀಶ್ವರ ಯೆಹೋವನು ಇಂತೆನ್ನುತ್ತಾನೆ, ನಿಮ್ಮ ಗತಿ ಏನಾಗಿದೆ ಎಂದು ಮನಸ್ಸಿಗೆ ತಂದುಕೊಳ್ಳಿರಿ. ನೀವು ಬಿತ್ತಿದ ಬೀಜವು ಬಹಳ, ಆದರೆ ತಂದಂಥ ಫಲವು ಸ್ವಲ್ಪ. ತಿನ್ನುತ್ತೀರಿ ಆದರೆ ತೃಪ್ತಿಯಾಗೋದು, ಕುಡಿಯುತ್ತೀರಿ ಆನಂದವಾಗೋದು, ಹೊದೆಯುತ್ತೀರಿ ಆದರೆ ನಿಮಗೆ ಬೆಚ್ಚಗಾಗೋದು. ಸಂಬಳಗಾರನು ಸಂಬಳ ಹಾಕುವಂಥ ಚೀಲ ತೂತಿನದು. ಸೇನಾಧೀಶ್ವರ ಯೆಹೋವನು ಇಂತೆನ್ನುತ್ತಾನೆ, ನಿಮ್ಮ ಗತಿ ಏನಾಗಿದೆ ಎಂದು ಮನಸ್ಸಿಗೆ ತಂದುಕೊಳ್ಳಿರಿ ಎಂಬುದಾಗಿ ಹೇಳುವಂಥದ್ದನ್ನು ನೋಡ್ತೇವೆ. ಈ ಇಸ್ರಾಯೇಲ್ ಜನರು, ಈ ಯಹೂದ್ಯರು ಹಿಂತಿರುಗಿ ಬಂದಾಗ ಅವರು ದೇವರ ಕಾರ್ಯಕ್ಕೆ ಮನಸ್ಸು ಕೊಡುವ ಬದಲು, ದೇವರ ಕಾರ್ಯವನ್ನು ಮಾಡುವ ಬದಲು, ದೇವರ ಬಿದ್ದು ಹೋದಂಥ ಆಲಯವನ್ನು ಸರಿಪಡಿಸುವ ಬದಲಾಗಿ ತಮ್ಮ ಸ್ವಂತ ಕಾರ್ಯಗಳಲ್ಲಿ ತೊಡಗುವಾಗ ದೇವರು ಅವರಿಗೆ ಕೇಳುವಂಥ ಪ್ರಶ್ನೆ, ಸ್ವಂತ ಮನೆಗಳಲ್ಲಿ ವಾಸಿಸುವುದಕ್ಕೆ ಈ ಸಮಯವು ತಕ್ಕದ್ದು ಎಂಬುದಾಗಿ ದೇವರು ಪ್ರಶ್ನಿಸುವಾತನಾಗಿದ್ದಾನೆ. ಆತ್ಮೀಯ ದೇವಜನರೇ, ಈ ಹೋಪ್ ಚಾನೆಲ್ ಮೂಲಕ ದೇವರ ಸಂದೇಶವನ್ನು ಕೇಳುವಂಥ ಎಲ್ಲ ವೀಕ್ಷಕರೇ, ಈ ಪ್ರಶ್ನೆಯನ್ನು ಇವತ್ತು ನಮ್ಮ ಆತ್ಮೀಯ ಜೀವಿತಕ್ಕೆ, ನಮ್ಮ ದೈನಂದಿನ ಜೀವಿತಕ್ಕೆ ಇದನ್ನು ನಾವು ಅಳವಡಿಸಿಕೊಂಡು ಈ ಪ್ರಶ್ನೆ ಕುರಿತಾಗಿ ದೇವರು ನನಗೆ ಏನು ಹೇಳ್ತಾ ಇದ್ದಾನೆ, ಈ ಪ್ರಶ್ನೆಯನ್ನು ಇವತ್ತು ದೇವರು ನನಗೆ ಕೇಳೋದಾದರೆ ನನ್ನ ಉತ್ತರ ಏನಾಗಿದೆ ಎನ್ನುವುದನ್ನು ಸ್ವಲ್ಪ ಹೊತ್ತು ನಮ್ಮ ಮನಸ್ಸಿಗೆ ತಂದುಕೊಂಡು ನಾವು ಆಲೋಚನೆ ಮಾಡೋಣ. ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ನಿಮ್ಮ ಸ್ವಂತ ಮನೆಗಳಲ್ಲಿ ವಾಸಿಸೋದಕ್ಕೆ ಈ ಸಮಯವು ತಕ್ಕದ್ದು. ಇಂದಿನ ದಿನಮಾನಗಳಲ್ಲಿ ನಾವು ನೋಡುವಾಗ ಎಷ್ಟೋ ಜನರು ನಾನು ಶ್ರೀಮಂತನಾಗಬೇಕು, ನಾನು ಹೆಚ್ಚು ಹಣವನ್ನು ಸಂಪಾದನೆ ಮಾಡಬೇಕು, ನಾನು ದೊಡ್ಡದಾದಂಥ ಮನೆಯನ್ನು ಕಟ್ಟಬೇಕು ಎಂಬುದಾಗಿ ಆಸೆಯನ್ನು ಹೊಂದಿ ಬಹಳ ಕಷ್ಟಪಟ್ಟು ಹಗಲು ರಾತ್ರಿ ಅವರು ಅನ್ನವಿಲ್ಲದೆ, ಎಷ್ಟೋ ಸಾರಿ ನಿದ್ದೆ ಇಲ್ಲದೆ ಅವರು ಬಹಳ ಪ್ರಯಾಸವನ್ನು ಪಟ್ಟು ಒಂದು ದೊಡ್ಡ ಮನೆಗಳನ್ನು ಕಟ್ಟುವಂಥವರಾಗಿದ್ದಾರೆ. ಕೋಟಿ ಕೋಟಿ ದುಡ್ಡುಗಳನ್ನು ಸುರಿದು ಮನೆಗಳನ್ನು ಕಟ್ಟುವಂಥವರಾಗಿದ್ದಾರೆ. ಎಷ್ಟೋ ಕಡೆ
ಬಹಳ ವಿಷಾದಕರವಾದಂಥ ಸಂಗತಿ ಏನಂದರೆ, ಎಷ್ಟೋ ಜನರು ತಂದೆ ತಾಯಿಗಳು ಮನೆಗಳನ್ನು ಬಹಳ ಕೋಟಿ ಕೋಟಿ ದುಡ್ಡನ್ನು ಖರ್ಚು ಮಾಡಿ ದೊಡ್ಡ ದೊಡ್ಡ ಬಂಗಲೆಗಳನ್ನು ಮನೆಗಳನ್ನು ಕಟ್ಟಿಸ್ಕೊಳ್ತಾರೆ. ಆದರೆ ಆ ಮನೆಯಲ್ಲಿ ಇರುವಂಥವರು ಬರೀ ವಯಸ್ಸಾದಂಥ ವೃದ್ಧರಾದಂಥ ಗಂಡ ಹೆಂಡತಿ ಮಾತ್ರ ಆ ಮನೆಯಲ್ಲಿ ವಾಸವಾಗ್ತಾ ಇರ್ತಾರೆ. ಆದರೆ ಅವ್ರ ಮಕ್ಕಳು, ಅವ್ರ ಮೊಮ್ಮಕ್ಕಳು, ಅವರ ಮನೆಯವರು ಎಲ್ಲರೂ ಸಹ ಯಾವುದ್ಯಾವುದೋ ಸ್ಥಳಗಳಲ್ಲಿ ಇರ್ತಾರೆ ಅಥವಾ ವಿದೇಶದಲ್ಲಿ ಇದ್ಕೊಂಡಿರ್ತಾರೆ. ಈ ಮನೆ ಸುಮ್ಮನೆ ಹಾಳಾದಂಥ ಒಂದು ಮನೆಯಾಗಿ ಆ ಮನೆಯಲ್ಲಿ ಇವರು ವಾಸಿಸುವಂಥದ್ದನ್ನು ನಾವು ನೋಡ್ತೇವೆ. ಬಹಳ ಆಸೆ, ನಾನು ದೊಡ್ಡ ಮನೆಯಲ್ಲಿ ಬದುಕಬೇಕು, ನಾನು ಐಷಾರಾಮಿಯಾದಂಥ ಜೀವಿತವನ್ನು ಜೀವಿಸಬೇಕು ಎಂಬ ಆಲೋಚನೆಗಳಲ್ಲಿ ಎಷ್ಟೋ ಜನರು ತೊಡಗುವಂಥದ್ದನ್ನು ನಾವು ನೋಡ್ತೇವೆ. ಇನ್ನು ಎಷ್ಟೋ ಜನರು ಭಾವಿಸುವಂಥದ್ದೇನೆಂದರೆ, ನಾನು ಈ ಲೋಕದಲ್ಲಿ ಹೆಚ್ಚು ಹಣ ಸಂಪಾದನೆಯನ್ನು ಮಾಡಬೇಕು, ಅದಕ್ಕೋಸ್ಕರ ನಾನು ಚೆನ್ನಾಗಿ ಓದಬೇಕು, ಒಳ್ಳೆ ಸ್ಟ್ಯಾಂಡರ್ಡ್ ಆಗಿರುವಂಥ ಕಾಲೇಜ್ನಲ್ಲಿ ನಾನು ಪದವಿಯನ್ನು ಪಡಿಬೇಕು, ನಾನು ಡಾಕ್ಟರೇಟ್ ಮಾಡಬೇಕು, ನಾನು ಅದನ್ನು ಮಾಡಬೇಕು, ನಾನು IAS ಓದಬೇಕು, ನಾನು DC ಆಗಬೇಕು, ನಾನು ಹಾಗಾಗಬೇಕು, ಹೀಗಾಗಬೇಕು, ಹೆಚ್ಚು ಹಣ, ಬೇಗನೆ ಶ್ರೀಮಂತನಾಗಲಿಕ್ಕೆ ಹೆಚ್ಚು ಹಣ ಎಲ್ಲಿ ಸಂಪಾದನೆ ಆಗುತ್ತೋ ಆ ಮಾರ್ಗಕ್ಕೆ ನಾನು ಹೋಗಬೇಕು ಎಂಬುದಾಗಿ ಎಷ್ಟೋ ಜನ ಯೌವನಸ್ಥ ಸಹೋದರ ಸಹೋದರಿಯರು, ಎಷ್ಟೋ ಜನರು ಭಾವಿಸಿ ಈ ರೀತಿಯಂಥ ಜೀವಿತದಲ್ಲಿ ತಮ್ಮ ಸಮಯವನ್ನು, ತಮ್ಮ ದಿನಗಳನ್ನು ಕಳೆಯುವಂಥವರಾಗಿದ್ದಾರೆ. ಪ್ರಿಯರೇ, ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ನಿಮ್ಮ ಸ್ವಂತ ಮನೆಗಳನ್ನು ಕಟ್ಟಿಕೊಂಡು ಅದರಲ್ಲಿ ವಾಸಿಸೋದಕ್ಕೆ ಈ ಸಮಯವು ತಕ್ಕದ್ದು. ಹಾಗಾದರೆ ಇದು ಯಾವ ಸಮಯ? ಇದು ನಾವು ಮನೆಗಳನ್ನು ಕಟ್ಕೊಂಡು ಐಷಾರಾಮಿ ಅಂತ ಜೀವಿತವನ್ನು ಜೀವಿಸ್ಕೊಳ್ತಾ ನಾನಾ ಥರವಾದಂಥ ಸುಖ ವೈಭೋಗವನ್ನು ಅನುಭವಿಸಲಿಕ್ಕೆ ಈ ಸಮಯ ತಕ್ಕದ್ದು? ಈ ಪ್ರಶ್ನೆಯನ್ನು ಸ್ವಲ್ಪ ಬದಲಾಯಿಸಿಕೊಂಡು ಆಲೋಚನೆ ಮಾಡೋಣ. ನಾನು ಒಳ್ಳೆ ಶಾಲೆಯಲ್ಲಿ ಇವತ್ತು ಪದವಿಯನ್ನು ಪಡೆದುಕೊಳ್ಳಲು, ಒಳ್ಳೊಳ್ಳೆ ಶಾಲೆಯಲ್ಲಿ ನಾನು ವಿದ್ಯಾಭ್ಯಾಸವನ್ನು ಹೊಂದಲು ಈ ಸಮಯ ನನಗೆ ತಕ್ಕದ್ದು? ಪ್ರಿಯ ದೇವಜನರೇ, ಪ್ರಿಯ ಆತ್ಮೀಯ ವೀಕ್ಷಕರೇ, ಈ ಒಂದು ವಚನವನ್ನು, ಈ ಒಂದು ಪ್ರಶ್ನೆಯನ್ನು ನಾವು ನಮ್ಮ ಮನಸ್ಸಿಗೆ ತಂದುಕೊಳ್ಳೋಣ. ಇಂದಿನ ಎಷ್ಟೋ ತಂದೆ ತಾಯಿಗಳು ಆಶಿಸೋದೇನೆಂದರೆ, ಕ್ರೈಸ್ತರು ಸತ್ಯವನ್ನು ತಿಳ್ಕೊಂಡಿರುವಂಥ ಜನರು ಇನ್ನೇನು ಕ್ರಿಸ್ತನ ಬರೋಣ ಭಾಳ ಶೀಘ್ರ, ಭಾಳ ಸಮೀಪ, ನಾವು ಈ ಲೋಕವನ್ನು ಸಂಪೂರ್ಣವಾಗಿ ಬಿಟ್ಟು ನಾವು ಪರಲೋಕಕ್ಕೆ ಹೋಗಬೇಕು ಅಂತ ಎಲ್ಲ ವಿಷಯವನ್ನು ಹೆಚ್ಚಾಗಿ ತಿಳಿದುಕೊಂಡಂಥ ಜನರು ಆಲೋಚನೆ ಮಾಡೋದೇನೆಂದರೆ, ನನ್ನ ಮಗ ಈ ಸ್ಟ್ಯಾಂಡರ್ಡ್ ಸ್ಕೂಲಲ್ಲಿ ಓದಬೇಕು, ಆತನು ಇಂಥದೇ ವಿದ್ಯಾಭ್ಯಾಸವನ್ನು ಪಡಿಬೇಕು, ಆತನು ICIC ಸಿಲೆಬಸ್ಸೇ ಓದಬೇಕು, CBSEನೇ ಓದಬೇಕು, ಆತನು ಚೆನ್ನಾಗಿ ಮಾರ್ಕ್ಸ್ಗಳನ್ನ ಪಡಿಬೇಕು, ಆತನು ಮುಂದೆ ಕೈ ತುಂಬ ಹಣ ಸಂಪಾದನೆ ಮಾಡಬೇಕು. ಪ್ರಿಯ ದೇವಜನರೇ, ದೇವರು ನಮಗೆ ಕೊಟ್ಟಂಥ ಸಿಲೆಬಸ್ ಯಾವುದು? ದೇವರು ನಮ್ಮನ್ನು ಈ ಲೋಕದಲ್ಲಿ ಉಂಟು ಮಾಡಿ ನಮಗೆ ಉಚಿತವಾಗಿ ಗಾಳಿ, ನೀರು, ಬೆಳಕನ್ನು ಬಹಳ ಉಚಿತವಾದಂಥ ರೀತಿಯಲ್ಲಿ ಅದನ್ನು ನಮಗೆ ದಯಪಾಲಿಸಿಕೊಟ್ಟು ನಾವು ಲೋಕದ ಜ್ಞಾನದಲ್ಲಿ ಪರಿಣಿತಿಯನ್ನು ಪಡೆದುಕೊಳ್ಳೋದಕ್ಕೆ ದೇವರು ನಮ್ಮನ್ನು ಉಂಟು ಮಾಡಿದ್ದಾನ? ಯಾವ ಕಾರಣಕ್ಕಾಗಿ ದೇವರು ನನ್ನನ್ನು ಉಂಟು ಮಾಡಿದ್ದಾನೆ? ನನ್ನ ಈ ಲೋಕದ ಜೀವಿತದ ಗುರಿ ಏನು? ನನ್ನ ಈ ಲೋಕದ ಜೀವಿತದ ಉದ್ದೇಶ ಏನು? ನಾನು ಯಾವತ್ತಕ್ಕಾಗಿ ಈ ಲೋಕದಲ್ಲಿ ಹುಟ್ಟಿದ್ದೇನೆ? ಈ ವಿಷಯಗಳನ್ನು ಸ್ವಲ್ಪ ನಾವು ಮನಸ್ಸಿಗೆ ತಂದುಕೊಂಡು ಗಂಭೀರವಾಗಿ ನಾವು ಅದನ್ನು ಆಲೋಚನೆ ಮಾಡಬೇಕಾಗಿದೆ. ನನ್ನ ಜೀವಿತದ ಉದ್ದೇಶ ಏನು? ನಾನು ಡಾಕ್ಟರೇಟ್ ಮಾಡಿಕೊಂಡು ಒಳ್ಳೆ ಇಂಜಿನಿಯರ್ ಆಗೋ ಅಥವಾ ಒಳ್ಳೆ ಡಾಕ್ಟರ್ ಆಗೋ ಕೈ ತುಂಬ ಹಣ ಸಂಪಾದನೆ ಮಾಡಿ ನಾನು ಪರಲೋಕ ರಾಜ್ಯವನ್ನು ಸೇರಲಿಕ್ಕೆ ಸಾಧ್ಯನಾ? ನನ್ನ ಬೆಳ್ಳಿ, ನನ್ನ ಬಂಗಾರ, ನನ್ನ ಆಸ್ತಿ, ನನ್ನ ವೈಡೂರ್ಯ, ನನ್ನ ವಜ್ರ, ನನ್ನ ಜ್ಞಾನ, ನನ್ನ ತಿಳುವಳಿಕೆ, ನನಗಿದ್ದಂಥ ಈ ಪದವಿಗಳು ನನ್ನನ್ನು ಪರಲೋಕ ರಾಜ್ಯಕ್ಕೆ ಯೋಗ್ಯನನ್ನಾಗಿ ಮಾಡುತ್ತಾ? ಯಾವುದು ನನ್ನನ್ನು ಪರಲೋಕ ರಾಜ್ಯಕ್ಕೆ ಯೋಗ್ಯನನ್ನಾಗಿ ಮಾಡುತ್ತೆ? ನಮ್ಮ ಸಿಲೆಬಸ್ ಯಾವುದಾಗಿದೆ? ದೇವರು ನಮಗೆ ಕೊಟ್ಟಂಥ ದೊಡ್ಡದಾದಂಥ ಬಹಳ ಶ್ರೇಷ್ಠವಾದಂಥ ಸಿಲೆಬಸ್ ಸತ್ಯವೇದ. ಈ ಸತ್ಯವೇದವನ್ನು ನಾವು ನಮ್ಮ ಮಕ್ಕಳಿಗೆ ಬೋಧಿಸ್ತಾ ಇದ್ದೀವ? ನಮ್ಮ ಮಕ್ಕಳಿಗೆ ಈ ಸತ್ಯದ ವೇದದ ಕುರಿತಾದಂಥ ಆಲೋಚನೆಗಳನ್ನು ನಾವು ಹೇಳ್ಕೊಡ್ತಾ ಇದ್ದೀವ? ನಮ್ಮ ಮಕ್ಕಳಿಗೆ ಈ ಸತ್ಯ ವೇದವನ್ನೇ ಹೊರತು ಬೇರೆ ಯಾವುದನ್ನು ನೀನು ಕಲಿಯುವ ಅವಶ್ಯಕತೆ ಇಲ್ಲ ಎಂಬುದಾಗಿ ಖಂಡಿತವಾಗಿ ನಾವು ಮಕ್ಕಳಿಗೆ ಹೇಳ್ತಾ ಇದ್ದೀವ? ಹೇಳ್ತಾ ಇಲ್ಲ. ನಮ್ಮ ಮನಸ್ಸೆಲ್ಲಿದೆ? ನಮ್ಮ ಆಲೋಚನೆಗಳೆಲ್ಲಿದೆ? ನಮ್ಮ ಜೀವಿತ ಹೇಗಿದೆ? ನಮ್ಮ ಪರಿಸ್ಥಿತಿ ಎಂಥದ್ದಾಗಿದೆ? ಸ್ವಲ್ಪ ಹೊತ್ತು ನಮ್ಮನ್ನು ನಾವು ಯೋಚನೆ ಮಾಡಿಕೊಳ್ಳೋಣ. ಪ್ರಿಯ ದೇವಜನರೇ, ದೇವರ ಆಗಮನ, ದೇವರ
ಒಂದು ಬರೋಣ ಬಹಳ ಶೀಘ್ರವಾಗಿದೆ, ಬಹಳ ಸಮೀಪವಾಗಿದೆ ಪ್ರಿಯರೇ. ದೇವರ ವಾಕ್ಯ ಕೀರ್ತನೆ 127ನೇ ಅಧ್ಯಾಯದಲ್ಲಿ ಹೇಳುತ್ತೆ, ಯೆಹೋವನು ಮನೆಯನ್ನ ಕಟ್ಟದಿದ್ದರೆ ಅದನ್ನ ಕಟ್ಟುವವರು ಕಷ್ಟಪಡುವುದು ವ್ಯರ್ಥ. ಯೆಹೋವನು ಪಟ್ಟಣವನ್ನ ಕಾಯದಿದ್ದರೆ ಕಾವಲು ಕಾಯುವವರು ಅದನ್ನ ಕಾಯುವುದು ವ್ಯರ್ಥ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಇನ್ನೊಂದು ಕಡೆ ದೇವರ ವಾಕ್ಯ ಹೇಳುತ್ತೆ, ಹೊತ್ತಿಗೆ ಮುಂಚೆ ಏಳುವವರೇ, ಹೊತ್ತು ಮೀರಿ ಮಲಗುವವರೇ, ಆಹಾರಕ್ಕಾಗಿ ನೀವು ಇಷ್ಟು ಪ್ರಯಾಸ ಪಡೋದು ವ್ಯರ್ಥ. ಅದನ್ನ ದೇವರು ತನ್ನ ಮಕ್ಕಳಿಗೆ ನಿದ್ರೆಯಲ್ಲಿಯೂ ಸಹ ಕೊಡ್ತಾನೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಪ್ರಿಯ ದೇವಜನರೇ, ನಾನು ಕ್ರೈಸ್ತನು, ನಾನು ದೇವರ ಮಗನು, ನಾನು ದೇವರ ಮಗಳು, ನಾನು ಪ್ರಾರ್ಥನೆ ಮಾಡ್ತೇನೆ, ನಾನು ದೇವರಲ್ಲಿ ಅನ್ಯೂನ್ಯವಾಗಿದ್ದೇನೆ ಎಂಬುದಾಗಿ ಹೇಳಿಕೊಂಡಂಥ ನಾವು ನಮ್ಮ ಜೀವಿತವನ್ನು, ನಮ್ಮ ಶ್ರಮೆಯನ್ನು, ನಮ್ಮ ದಿನಗಳನ್ನು, ನಮಗೆ ಕೊಟ್ಟಂಥ ದೇವರು ಅಮೂಲ್ಯದಿಂದ ಎಣಿಸಿದಂಥ ಈ ಸಮಯವನ್ನು ನಾವು ಯಾವುದರಲ್ಲಿ, ಯಾವ ಒಂದು ಲಾಭಕ್ಕೋಸ್ಕರ ನಾವು ಉಪಯೋಗಿಸ್ತಾ ಇದ್ದೇವೆ? ಸ್ವಲ್ಪ ಹೊತ್ತು ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ನಮ್ಮ ಸ್ವಂತ ಕಾರ್ಯಗಳನ್ನು ಮಾಡಲಿಕ್ಕೆ, ನಾನು ಬಿಸ್ನೆಸ್ಗಳನ್ನು ಮಾಡಲಿಕ್ಕೆ, ನಾನು ಶಾಲೆಯಲ್ಲಿ ಹೋಗಿ ಟೀಚಿಂಗ್ ಮಾಡಲಿಕ್ಕೆ, ನಾನು ಕಾಲೇಜ್ಗಳಲ್ಲಿ ಹೋಗಿ ದೊಡ್ಡ ದೊಡ್ಡ ಪ್ರೊಫೆಸರ್ ಆಗಿ ಅನೇಕ ಲೋಕದ ವಿಷಯಗಳನ್ನು ಜನರಿಗೆ ತಿಳಿಸ್ಲಿಕ್ಕೆ, ನಾನು ಬ್ಯಾಂಕಲ್ಲಿ ಹೋಗಿ ಕೆಲಸವನ್ನು ಮಾಡಲಿಕ್ಕೆ, IT BT ಕಂಪ್ನಿಗಳಲ್ಲಿ ಹೋಗಿ ಕೆಲಸವನ್ನು ಮಾಡಲಿಕ್ಕೆ, ರಾತ್ರಿಯೆಲ್ಲ ನಿದ್ರೆಗೆಟ್ಟು ಕಾಲ್ ಸೆಂಟರ್ನಲ್ಲಿ ಕೆಲಸವನ್ನು ಮಾಡಲಿಕ್ಕೆ ಇದು ಸಮಯವು ತಕ್ಕದ್ದು. ದೇವರು ನಮಗೆ ಕೊಟ್ಟಿರುವಂಥ ಪ್ರತಿ ನಿಮಿಷಕ್ಕೂ ಸಹ ಆತನು ಲೆಕ್ಕವನ್ನು ಕೇಳುವಂಥವನಾಗಿದ್ದಾನೆ. ದೇವರು ನಮಗೆ ಕೊಟ್ಟಂಥ ತಲಾಂತುಗಳಿಗಾಗಿ ದೇವರು ಲೆಕ್ಕವನ್ನು ಕೇಳುವಾತನಾಗಿದ್ದಾನೆ. ದೇವರು ನಮಗೆ ಕೊಟ್ಟಂಥ ಆರೋಗ್ಯಕ್ಕಾಗಿ ದೇವರ ಲೆಕ್ಕವನ್ನು ಕೇಳುವಾತನಾಗಿದ್ದಾನೆ. ಪ್ರಿಯ ದೇವಜನರೇ, ಈ ಲೋಕದಲ್ಲಿ ನಾವು ಪಡುವಂಥ ಪ್ರಯಾಸ, ಲೋಕದ ಆಶೆಗಳನ್ನು, ಲೋಕದ ಸಂಪತ್ತನ್ನು, ಲೋಕದ ಎಲ್ಲ ವೈಭೋಗವನ್ನು ಅನುಭವಿಸಬೇಕು ಎಂಬುದಾಗಿ ನಾನು ಪಡುವಂಥ ಪ್ರಯಾಸ ಸಂಪೂರ್ಣವಾಗಿ ನಿಷ್ಪ್ರಯೋಜನವಾಗಿದೆ. ಅದೆಲ್ಲದಕ್ಕಿಂತಲೂ ಶ್ರೇಷ್ಠವಾದದ್ದು ಯಾವುದು? ದೇವರ ವಾಕ್ಯ ಹೇಳುತ್ತೆ, ಬಹುಧನಕ್ಕಿಂತಲೂ ಒಳ್ಳೆಯ ಹೆಸರು ಉತ್ತಮ. ಈ ಒಳ್ಳೆಯ ಹೆಸರನ್ನ ನಮಗೆ ಕೊಡಬೇಕಾದಾತನು ತಂದೆಯಾದ ದೇವರು ಮಾತ್ರವೇ. ಯೋಬನ ಕುರಿತಾಗಿ ದೇವರು ಸಾಕ್ಷಿ ಹೇಳ್ತಾನೆ, ಈತನು ನೀತಿವಂತನು, ಈತನ ಹಾಗೆ ಲೋಕದಲ್ಲಿ ಯಾರು ಇಲ್ಲ ಎಂಬುದಾಗಿ ಹೇಳ್ತಾನೆ. ಈ ಒಂದು ವಿಷಯ, ಈ ಒಂದು ಮಾತನ್ನ ಇವತ್ತು ನಮ್ಮನ್ನು ನೋಡುವಂಥ ದೇವರು ಹೇಳಲಿಕ್ಕೆ ಸಾಧ್ಯನಾ? ನಮ್ಮ ಜೀವಿತ ಹೇಗಿದೆ? ನಮ್ಮ ವಿದ್ಯಾಭ್ಯಾಸ ಎಂಥದ್ದಾಗಿದೆ? ನಮ್ಮ ಮಕ್ಕಳಿಗೆ ನಾವು ಯಾವ ಥರವಂಥ ವಿದ್ಯಾಭ್ಯಾಸವನ್ನು ಕೊಡ್ತಾ ಇದ್ದೇವೆ? ನಮ್ಮ ವಿದ್ಯಾಭ್ಯಾಸದ ಮೂಲ ಏನಾಗಿದೆ? ಶಾಲೆ ಕಾಲೇಜ್ಗಳಲ್ಲಿ ನಾವು ನೋಡುವಾಗ ಮಂಗನಿಂದ ಮಾನವ ಎಂಬುದಾಗಿ ಹೇಳ್ಕೊಡ್ತಾರೆ. ಎವಲ್ಯೂಷನ್, ಈ ಪ್ರಪಂಚ ತನ್ನಷ್ಟಕ್ಕೆ ತಾನೇ ಉಂಟಾಯಿತು. ಬಿಗ್ ಬ್ಯಾಂಗ್ ಥಿಯರಿ, ಎರಡು ದೊಡ್ಡ ಗ್ರಹಗಳು ಒಂದಕ್ಕೊಂದು ಅಪ್ಪಳಿಸಿಕೊಂಡು ಅದು ಛಿದ್ರ ಛಿದ್ರವಾಗಿ ಈ ಲೋಕ ಉಂಟಾಯಿತು ಎಂಬುದಾಗಿ ಹೇಳಿಕೊಡುವಂಥ ಈ ಸುಳ್ಳು ಬೋಧನೆಗಳನ್ನು, ಸೈತಾನನಿಂದ ಪ್ರಚೋದನೆಗೆ ಒಳಗಾಗಿ ಕಲಿಯುವಂಥ ಈ ಪಾಠಗಳನ್ನು ನಾವು ನಮ್ಮ ಮಕ್ಕಳು ಶಾಲೆಗೆ ಹೋಗಿ ಕಲಿಯುವಾಗ ನಾವು ಅವರು ತೆಗೆದುಕೊಳ್ಳುವಂಥ ಮಾರ್ಕ್ಸ್ಗಳನ್ನು ನೋಡಿ ಬಹಳ ಖುಷಿ ಪಡ್ತೇವೆ. ಓ, ನನ್ನ ಮಗ ಫಸ್ಟ್ ರ್ಯಾಂಕ್, ಓ ನನ್ನ ಮಗಳು ಡಿಸ್ಟಿಂಕ್ಷನ್, ಓ ನನ್ನ ಮಗ ಭಾಳ ಕ್ಲಾಸ್ಗೆ ರ್ಯಾಂಕಲ್ಲಿ ಬಂದಿದ್ದಾನೆ. ದೇವರ ನಿಯಮ ಏನಾಗಿದೆ? ನಾವು ಕಲಿಬೇಕಾದಂಥ ಪಾಠ ಏನು? ದೇವ್ರ ವಾಕ್ಯ ಹೇಳುತ್ತೆ, ಮಲಗುವಾಗಲೂ, ದಾರಿ ನಡೆಯುವಾಗಲೂ, ಕುತ್ಕೊಳ್ಳುವಾಗಲೂ, ಎದ್ದೇಳುವಾಗಲೂ ನನ್ನ ವಾಕ್ಯವು ನಿನ್ನ ಬಾಯಲ್ಲಿ ಇರಲಿ ಎಂಬುದಾಗಿ ದೇವ್ರ ವಾಕ್ಯ ಹೇಳುತ್ತೆ. ದಾವೀದನು ಹೇಳ್ತಾನೆ, ದೇವರೇ ನಿನ್ನ ನಾಮ ಮಹತ್ತನ್ನ ಕೊಂಡಾಡಲಿಕ್ಕೆ ನಾನು ಮಧ್ಯರಾತ್ರಿಯಲ್ಲಿ ಎದ್ದೇಳ್ತಾನೆ, ದಿನಕ್ಕೆ 7 ಸಾರಿ ನಿನ್ನನ್ನು ನಾನು ಸ್ತುತಿಸ್ತೇನೆ ಎಂಬುದಾಗಿ ದಾವೀದನು ಹೇಳ್ತಾನೆ. ನಮ್ಮ ಜೀವಿತ ಏನಾಗಿದೆ? ನಮ್ಮ ಸ್ವಂತ ಕಾರ್ಯಗಳಲ್ಲಿ ನಮ್ಮ ಸ್ವಂತ ಜೀವಿತವನ್ನು ಕಟ್ಕೊಳ್ಳೋದಕ್ಕೆ, ನನ್ನ ಭವಿಷ್ಯತ್ತನ್ನು ರೂಪಿಸಿಕೊಳ್ಳೋದಕ್ಕೆ, ನನ್ನ ಆಸ್ತಿಯನ್ನು ನನ್ನ ವೈಭೋಗದಲ್ಲಿ ನಾನು ಜೀವಿಸಲಿಕ್ಕೆ, ನಾನು ಹಣ ಸಂಪಾದನೆ ಮಾಡಲಿಕ್ಕೆ, ಹೆಚ್ಚು ಭೂಮಿಯನ್ನು ಖರೀದಿಸಲಿಕ್ಕೆ ಈ ಸಮಯ ತಕ್ಕದ್ದು. ನಾವು ಯೋಚನೆ ಮಾಡೋಣ. ಎಷ್ಟೋ ಜನರನ್ನು ನಾವು ನೋಡುವಾಗ ಸಬ್ಬತ್ ದಿನ, ದೇವರ ದಿನ, ಅಗಮ್ಯವಾದಂಥ ದಿನ ಅನ್ನೋದನ್ನು ಮರೆತು ಸಬ್ಬತ್ ದಿನಗಳಲ್ಲಿಯೇ ಸೈಟ್ಗಳನ್ನು ಹುಡುಕ್ಲಿಕ್ಕೆ ಹೋಗ್ತಾರೆ. ಸಬ್ಬತ್ ದಿನಗಳಲ್ಲಿ ಈ ರಿಯಲ್ ಎಸ್ಟೇಟ್ ಬಿಸ್ನೆಸ್ಗಳನ್ನು ಮಾಡ್ತಾರೆ. ಸಬ್ಬತ್ ದಿನಗಳಲ್ಲಿ ಈ ದೇವರ ವಾಕ್ಯಕ್ಕೆ ವಿರುದ್ಧವಾದಂಥ ಸ್ವಂತ ಕಾರ್ಯಗಳನ್ನು ಮಾಡುವಂಥವರಾಗಿದ್ದಾರೆ. ಸತ್ಯವನ್ನು ತಿಳಿದಂಥ ಎಷ್ಟೋ ಜನರು ಈ ಥರವಂಥ ಸ್ವಕಾರ್ಯಗಳಲ್ಲಿ ನಿರತರಾಗಿ ಹರಟುತ್ತಾ ನಾನಾ ಥರವಂಥ ಕೆಟ್ಟ ಆಲೋಚನೆಗಳಲ್ಲಿ
ಜೀವಿತವನ್ನು ಜೀವಿಸುವಂಥವರಾಗಿದ್ದಾರೆ. ಕೇವಲ ಬೆಳಗ್ಗೆಯಿಂದ 12 ಗಂಟೆವರೆಗೂ ಚರ್ಚ್ನಲ್ಲಿ ಇದ್ಕೊಂಡು ದೇವರನ್ನ ಧ್ಯಾನ ಮಾಡಿದ್ರೆ ಸಾಕು, ಸಬ್ಬತ್ ಮುಗಿದೋಯ್ತು ಎಂಬುದಾಗಿ ಎಷ್ಟೋ ಜನ ಭಾವಿಸ್ತಾರೆ. ಪ್ರಿಯ ದೇವಜನರೇ, ನಮ್ಮ ಜೀವಿತ ಎಂಥದ್ದಾಗಿದೆ? ನಾವು ನಮ್ಮ ಸ್ವಂತ ಮನೆಗಳನ್ನು, ನಮ್ಮ ಸ್ವಂತ ಜೀವಿತವನ್ನು ಕಟ್ಕೊಳ್ಳಿಕ್ಕೆ ಈ ಸಮಯ ತಕ್ಕದ್ದು? ದೇವರು ನಮಗೆ ಕೇಳುವಂಥ ಪ್ರಶ್ನೆ ಬಹಳ ನೇರ, ಬಹಳ ಸ್ಪಷ್ಟ. ಪ್ರಿಯ ದೇವಜನರೇ, ದೇವರ ವಾಕ್ಯ ಹೇಳುತ್ತೆ, ಮನುಷ್ಯನೇ ನಿನ್ನ ದೇವರ ಬರುಣಕ್ಕೆ ನಿನ್ನನ್ನು ಸಿದ್ಧಪಡಿಸಿಕೋ ಎಂಬುದಾಗಿ ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ಪ್ರಿಯ ದೇವಜನರೇ, ಕ್ರಿಸ್ತನು ಮೇಘ ರೂಢನಾಗಿ ಸಕಲ ದೇವದೂತ ಗಣಗಳ ಸಮೇತ ತುತ್ತೂರಿ ಧ್ವನಿಯೊಡನೆ ಆತನು ಈ ಲೋಕಕ್ಕೆ ಬರುವಂಥ ಗಳಿಗೆ ಬಹಳ ಶೀಘ್ರವಾಗಿದೆ, ಬಹಳ ಸಮೀಪವಾಗಿದೆ. ಪ್ರಿಯರೇ, ಆತನು ಆದಷ್ಟು ಬೇಗನೆ ಈ ಲೋಕಕ್ಕೆ ಬರುವಂಥವನಾಗಿದ್ದಾನೆ. ಆತನು ಮನುಷ್ಯನಿಗೆ ಅವನವನ ಕೃತ್ಯಗಳಿಗೆ ತಕ್ಕಂಥ ಪ್ರತಿಫಲವನ್ನು ನೀಡುವಾತನಾಗಿದ್ದಾನೆ. ನನ್ನ ಜೀವಿತ ಎಂಥದ್ದಾಗಿದೆ? ಆ ದೇವರ ಬರುಣಕ್ಕೆ ನಾನು ಸಿದ್ಧನಾಗ್ತಾ ಇದ್ದೀನ? ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ಅಪೊಸ್ತಲರು ದೇವರ ವಾಕ್ಯವನ್ನು, ದೇವರ ಬೋಧನೆಯನ್ನು ಮಾಡುವಂಥ ಸಮಯದಲ್ಲಿ ದೇವರ ವಾಕ್ಯವನ್ನು ಕೇಳುವಂಥ, ಕ್ರಿಸ್ತನನ್ನು ಅಂಗೀಕರಿಸಿಕೊಂಡಂಥ ಎಲ್ಲ ಜನರು ತಮ್ಮ ಆಸ್ತಿ ಪಾಸ್ತಿಗಳನ್ನು, ತಮಗಿರುವಂಥದ್ದೆಲ್ಲವನ್ನು ಮಾರಿ ಬಂದ ಹಣವನ್ನು ದೇವರ ಸೇವೆಗಾಗಿ ಕೊಡ್ತಾ ಇದ್ರು. ಆಗ ತಾನೇ ದೇವರ ಸೇವೆ ಬಹಳ ಶೀಘ್ರವಾಗಿ ಲೋಕದ ಎಲ್ಲ ದೇಶಗಳಿಗೆ ಹಬ್ಬಿರುವಂಥದ್ದು. ಇವತ್ತು ನಾನು ನೀವು ಕುತ್ಕೊಂಡು ನೋಡ್ತಾ ಇರುವಂಥದ್ದು, ಕೇಳ್ತಾ ಇರುವಂಥ ಈ ಸಂದೇಶ ಹೀಗೆ ಜನರು ಕೊಟ್ಟಂಥ ಕಾಣಿಕೆಯ ರೂಪದಲ್ಲಿ ಬಂದಂಥ ದೇಣಿಗೆಯಿಂದ ಈ ಸುವಾರ್ತೆ ಇಷ್ಟರ ಮಟ್ಟಿಗೆ ಸಾರಲಿಕ್ಕೆ ಸಾಧ್ಯವಾಗಿದೆ. ಪ್ರಿಯರೇ, ನಾವು ನಮಗಿರುವಂಥ ಆಸ್ತಿ ಪಾಸ್ತಿ ವ್ಯರ್ಥವಾಗಿ ಮನೆಗಳನ್ನು ಕಟ್ಕೊಂಡು ಅದನ್ನು ನಾಶಪಡಿಸೋದಕ್ಕೆ ಬದಲಾಗಿ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಪರಲೋಕದಲ್ಲಿ ನಿಮಗೆ ದೊಡ್ಡ ಬಿಡಾರುಗಳನ್ನು ಸಿದ್ಧ ಮಾಡಲಿಕ್ಕೆ ನಾನು ಹೋಗ್ತಾ ಇದ್ದೇನೆ. ನಾನು ಪುನಃ ಬಂದು ನಿಮ್ಮನ್ನು ಅಲ್ಲಿಗೆ ಕರ್ಕೊಂಡು ಹೋಗ್ತಾನೆ. ನಾನಿರುವ ಕಡೆ ನೀವು ಇರಬೇಕು ಎಂಬುದಾಗಿ ದೇವರು ಹೇಳಿರುವಾಗ, ಬಿದ್ದು ಹೋಗುವಂಥ, ಸ್ವಲ್ಪ ಕಾಲ ಇದ್ದು ನಾಶವಾಗಿ ಹೋಗುವಂಥ, ನಮಗೆ ರಕ್ಷಣೆಯನ್ನು ಕೊಡದೇ ಇರುವಂಥ ಈ ಲೋಕದ ಮನೆಗಳು ನನಗೆ ಬೇಕಾ? ಈ ಲೋಕದ ಶಿಕ್ಷಣ ನನಗೆ ಬೇಕಾ? ಈ ಲೋಕದ ಆಚಾರ ವಿಚಾರಗಳು ನನಗೆ ಬೇಕಾ? ಈ ಲೋಕದ ಹಣ, ಆಸ್ತಿ, ಐಶ್ವರ್ಯ, ಸಂಪತ್ತು ನನಗೆ ಬೇಕಾ? ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೊಳ್ಳೋಣ. ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಕ್ರಿಸ್ತನು ಕೇಳುವಂಥ ಪ್ರಶ್ನೆ, ಸ್ವಂತ ಮನೆಗಳಲ್ಲಿ ವಾಸಿಸೋದಕ್ಕೆ ಈ ಸಮಯ ತಕ್ಕದ್ದು, ಸ್ವಂತ ಜೀವಿತವನ್ನು ಕಟ್ಕೊಳ್ಳೋಕ್ಕೆ ಈ ಸಮಯ ತಕ್ಕದ್ದು, ಲೋಕದ ಜ್ಞಾನವನ್ನು ಸಂಪಾದಿಸಲಿಕ್ಕೆ ಈ ಸಮಯ ತಕ್ಕದ್ದು. ದೇವರ ಮುಂದೆ ಈ ಲೋಕದ ಜ್ಞಾನ ಹುಚ್ಚುತನ ಎಂಬುದಾಗಿ ಹೇಳುತ್ತೆ. ಪ್ರಿಯರೇ, ಈ ವಾಕ್ಯವನ್ನು ಕೇಳುವಂಥ ನಾವು ನಮ್ಮ ಜೀವಿತವನ್ನು ದೇವರಿಗೆ ಒಪ್ಪಿಸಿಕೊಡೋದಾದರೆ ಈ ಸಮಯದಲ್ಲಿ ಕಣ್ಣುಗಳನ್ನು ಮುಚ್ಚಿ, ದೇವರೇ ನಾನು ಪಾಪಿ, ನಾನು ಲೋಕಕ್ಕಾಗಿ, ಲೋಕದ ಆಸ್ತಿಗಾಗಿ ನಾನು ಬಾಧೆ ಪಡುವಂಥವನಾಗಿದ್ದೇನೆ, ನನ್ನ ಕಣ್ಣುಗಳನ್ನು ತೆರೆದದ್ದಕ್ಕಾಗಿ ಸ್ತೋತ್ರ ಎಂದು ಹೇಳುತ್ತಾ ನಮ್ಮನ್ನು ನಾವು ದೇವರಾತ್ಮನಿಗೆ ಒಪ್ಪಿಸಿಕೊಟ್ಟು ಪ್ರಾರ್ಥಿಸೋಣ. ನನ್ನ ಪರಲೋಕದ ತಂದೆಯೇ, ಈ ವಾಕ್ಯವನ್ನು ಕೇಳಿದ್ದೇನೆ ಸ್ವಾಮಿ. ಈ ಲೋಕದಲ್ಲಿ ನಾನು ಸ್ವಾರ್ಥಕ್ಕಾಗಿ ನನ್ನ ಹಣವನ್ನು, ನನ್ನ ಜ್ಞಾನ, ಬುದ್ಧಿ, ತಿಳುವಳಿಕೆಯನ್ನು, ನನ್ನ ಎಲ್ಲವನ್ನು ನಾನು ಕೆಟ್ಟತನಕ್ಕೆ ಉಪಯೋಗಿಸಿಕೊಂಡಿದ್ದೇನೆ. ದೇವರೇ, ನನ್ನನ್ನು ಕ್ಷಮಿಸು. ದೇವರೇ, ಈ ವಾಕ್ಯವನ್ನು ಆಲಿಸುವಂಥ ಪ್ರತಿಯೊಬ್ಬೊಬ್ಬ ವ್ಯಕ್ತಿಯ ಹೃದಯದಲ್ಲಿ ನೀನು ಮಾತನಾಡು ಸ್ವಾಮಿ. ಅವರು ಬದಲಾಗುವಂತೆ, ಅವರು ನಿನ್ನಲ್ಲಿ ಬೆಳೆಯುವಂತೆ ಕೃಪೆಯನ್ನು ಅನುಗ್ರಹಿಸು ಓ ತಂದೆಯೇ. ಆಮೇನ್. ಪ್ರಭು ಕ್ರಿಸ್ತನಲ್ಲಿ ಆತ್ಮೀಯ ದೇವಜನರೇ, ಈ ವಾಕ್ಯವನ್ನು ಕೇಳಿದಂಥ ನೀವು ಹೆಚ್ಚಿನ ಮಾಹಿತಿಗಾಗಿ, ಹೆಚ್ಚಿನ ಆತ್ಮೀಕ ವಿಷಯಗಳಿಗಾಗಿ ಈ ಕೆಳಗಿನ ವಿಳಾಸಕ್ಕೆ ಸಂಪರ್ಕಿಸಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.